ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 4 ವಿದುರ ಮೈತ್ರೇಯರ ಸಮಾಗಮ. ಇದರಿಂದ ಇವತ್ತು 32ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 32. ಏವಂ ತ್ರಿಲೋಕ ಗರುಣ ಸಂದಿಷ್ಟ ಶಬ್ದಯೋನಿನ ಬದರ್ಯಾಶ್ರಮ ಮಾಸಾಧ್ಯ ಹರಿಮೀಜೆ ಸಮಾಧಿನ. ಅನುವಾದ: ದೇವೋತ್ತಮ ಪರಮಪುರುಷನು ಸಕಲ ವೇದ ಜ್ಞಾನಗಳ ಮೂಲ ಹಾಗೂ 3 ಲೋಕಗಳ ಗುರು. ಅವನ ಬೋಧನೆಯಂತೆ ಉದ್ಧವನು ಯಾತ್ರಾಸ್ಥಳವಾದ ಬದರಿಕಾಶ್ರಮವನ್ನು ತಲುಪಿದನು. ಭಗವಂತನನ್ನು ತೃಪ್ತಿಪಡಿಸಲು ಅಲ್ಲಿ ಸಮಾಧಿಗತನಾದನು. ಈ ವಿಚಾರವನ್ನು ಶುಕಮುನಿಗಳು ರಾಜನಿಗೆ ತಿಳಿಸಿದರು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಭಗವಂತ ಯೋಚನೆ ಮಾಡ್ತಾನೆ, ಉದ್ಧವ ನನಗಿಂತ ಕಡಿಮೆ ಏನಲ್ಲ ಅವನು. ಯಾಕೆ ಅಂತಂದರೆ ಅವನು ಯಾವತ್ತೂ ಕೂಡ ಯಾವ ರೀತಿಯಲ್ಲೂ ಭೌತಿಕ ಪ್ರಕೃತಿ ಗುಣಗಳಿಗೆ ಅವನು ಬಾಧಿತನಾಗಿಲ್ಲ. ಅದಕ್ಕೋಸ್ಕರ ಭಗವಂತನ ವಿಶಿಷ್ಟ ಜ್ಞಾನವನ್ನು ವಿತರಣೆ ಮಾಡೋದಕ್ಕೆ ಈ ಪ್ರಪಂಚದಲ್ಲಿ ಅವನು ಉಳ್ಕೋಬೋದು ಅಂತ ಯೋಚನೆ ಮಾಡ್ತಾನೆ. ಈಗ ಮುಂದುವರೆದಿಲ್ಲೇನು ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಭಗವಂತ ಇದಾನಲ್ಲ, ಅವನು ಸಕಲ ವೇದ ಜ್ಞಾನಗಳ ಮೂಲ ಅವನು, ಮತ್ತೆ 3 ಲೋಕಗಳ ಗುರು ಅವನು. ಅವನು ಮಾಡಿರುವಂಥ ಬೋಧನೆ ಇದೆಯಲ್ಲ ಭಗವಂತ, ಅದನ್ನ ಉದ್ಧವನಿಗೆ ಹೇಳ್ತಾನಲ್ವಾ, ನೀನು ಬದರಿಕಾಶ್ರಮಕ್ಕೆ ಹೋಗು ಅಂತಂದ್ಬಿಟ್ಟು. ಸೊ ಅದೇ ರೀತಿ ಯಾತ್ರಾ ಸ್ಥಳವಾದಂಥ ಬದರಿಕಾಶ್ರಮಕ್ಕೆ ಹೋಗಿ ತಲುಪ್ತಾನೆ ಉದ್ಧವ. ಭಗವಂತನನ್ನ ತೃಪ್ತಿಪಡಿಸೋದಕ್ಕೋಸ್ಕರ ಅಲ್ಲಿ ಅವನು ಸಮಾಧಿಗತನಾಗ್ತಾನೆ. ಈ ವಿಚಾರವನ್ನ ಶುಕಮುನಿಗಳು ಪರೀಕ್ಷಿತ ಮಹಾರಾಜನಿಗೆ ತಿಳಿಸ್ತಾರೆ. ಈಗ ಇಷ್ಟು ವಿಚಾರಗಳನ್ನ ಯಾಕೆ ಅವನು ಉಳ್ಕೊಂಡ ಅಂತ ರಾಜ ಪ್ರಶ್ನೆ ಕೇಳ್ತಾನಲ್ವಾ. ಸೊ ಇದಕ್ಕಿರಬಹುದು ಅಂತ ಇವರು ಅಂದ್ರೆ ಭಗವಂತ ಯೋಚನೆ ಮಾಡ್ದ, ನನ್ನಷ್ಟೇ ಇವನು ಕೂಡ ನನಗಿಂತ ಏನು ಕಡಿಮೆ ಅಲ್ಲ. ಯಾಕೆ ಅಂತಂದ್ರೆ ಭೌತಿಕ ಪ್ರಕೃತಿಯ ಗುಣಗಳು ಅವನ ಮೇಲೆ ಹಾವಿ ಆಗೋದಿಲ್ಲ, ನನ್ನ ಮೇಲೆ ಹೇಗಾಗೋದಿಲ್ವೋ ಅದೇ ರೀತಿ. ಸೊ ನನ್ನ ಒಂದು ವಿಚಾರಗಳನ್ನ ಈ ಜಗತ್ತಿಗೆ ತಿಳಿಸೋದಕ್ಕೆ ಅವನೊಬ್ಬನೇ ಒಳ್ಳೆ ವ್ಯಕ್ತಿ, ಅಂದ್ರೆ ಅದಕ್ಕೆ ಅರ್ಹತೆ ಇರೋನು ಅಂತ ಯೋಚನೆ ಮಾಡಿ ಅವನನ್ನು ಇಲ್ಲೇ ಉಳಿಸ್ಕೊಳ್ತಾನೆ. ಮತ್ತು ಅವನಿಗೆ ಬದರಿಕಾಶ್ರಮಕ್ಕೆ ನೀನು ಹೋಗು ಅಂತ ಹೇಳ್ತಾನಲ್ಲ, ಅದೇ ರೀತಿ ಅವನು ಕೂಡ ಹೋಗ್ತಾನೆ. ಈ ವಿಚಾರವನ್ನು ಶುಕಮುನಿಗಳು ರಾಜನಿಗೆ ತಿಳಿಸ್ತಾರೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಪ್ರಭು ಶ್ರೀಕೃಷ್ಣನು ನಿಜವಾಗಿಯೂ 3 ಲೋಕಗಳ ಗುರುವಾಗಿದ್ದಾನೆ. ವೇದ ಜ್ಞಾನದ ಮೂಲ ನಿಧಿಯೂ ಅವನೇ. ಆದರೆ ಪರಮಸತ್ಯದ ವ್ಯಕ್ತಿಗತ ಲಕ್ಷಣಗಳನ್ನು ವೇದಗಳಿಂದಲೂ ಅರಿತುಕೊಳ್ಳುವುದು ಬಹಳ ಕಷ್ಟ. ದೇವೋತ್ತಮ ಪುರುಷನನ್ನು ಪರತರ ಸತ್ಯವೆಂದು ಅರ್ಥ ಮಾಡಿಕೊಳ್ಳಲು ಅವನ ವ್ಯಕ್ತಿಶಃ ಉಪದೇಶದ ಅಗತ್ಯವಿದೆ. ಭಗವದ್ಗೀತೆಯು ಅಂಥ ದಿವ್ಯ ಜ್ಞಾನದ ಸಾರರೂಪವಾದ ಪ್ರಮಾಣವಾಗಿದೆ. ಸ್ವಯಂ ಶ್ರೀಕೃಷ್ಣನ ಅನುಗ್ರಹವಿಲ್ಲದೆ ಪರಮ ಪ್ರಭುವನ್ನು ತಿಳಿಯಲಾಗುವುದಿಲ್ಲ. ಶ್ರೀಕೃಷ್ಣನು ಭೌತಿಕ ಜಗತ್ತಿನಲ್ಲಿದ್ದಾಗ ಅರ್ಜುನ ಮತ್ತು ಉದ್ಧವರಿಗೆ ಇಂತಹ ವಿಶಿಷ್ಟ ಕೃಪೆಯನ್ನು ತೋರಿಸಿದನು. ಇಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ ಅಂತಂದರೆ, ಭಗವಂತ ಶ್ರೀಕೃಷ್ಣ ಇದ್ದಾನಲ್ಲ, ಅವನು ನಿಜವಾಗ್ಲೂ 3 ಲೋಕಗಳ ಗುರು ಅಂತ ಹೇಳ್ತಾ ಇದ್ದಾನೆ. ಅಂದರೆ ಈ ಪ್ರಪಂಚದಲ್ಲಿ 3 ಲೋಕಗಳು ಅಂದರೆ ಊರ್ಧ್ವ, ಅಧಮ ಮತ್ತು ಮಧ್ಯಲೋಕ ಅಂತ ಇದೆಯಲ್ವಾ. ಆ 3 ಲೋಕಗಳಿಗೂ ಗುರು ಯಾರು ಅಂತಂದರೆ ಭಗವಂತ. ಆಮೇಲೆ ವೇದ ಜ್ಞಾನದ ಮೂಲ ನಿಧಿ ಅಂತಂದರೆ ಅದರಿಂದ ತಿಳ್ಕೋಬೇಕಾಗಿರುವಂಥದ್ದು ಎಲ್ಲ ವಿಷಯಗಳು ಇರೋದು ಇವನ ಬಗ್ಗೆನೇ. ಅದಕ್ಕೆ ಅವನನ್ನು ಮೂಲ ನಿಧಿ ಅಂತ ಕರೀತಾ ಇದ್ದಾರೆ. ಆದರೆ ಈ ಭಗವಂತನ ವ್ಯಕ್ತಿಗತ ಲಕ್ಷಣಗಳನ್ನು ವೇದಗಳಿಂದ ತಿಳ್ಕೊಳ್ಳೋದು ಬಹಳ ಕಷ್ಟ. ವೇದಗಳನ್ನು ಎಷ್ಟು ಓದಿದ್ರೂ ನಮಗೆ ಅರ್ಥ ಆಗೋದಿಲ್ಲ. ಭಗವಂತನನ್ನ ಪರಮಸತ್ಯ ಅಂತ ನಾವು ಅರ್ಥ ಮಾಡ್ಕೋಬೇಕಾದ್ರೆ, ಈಗ ಕೃಷ್ಣನನ್ನೇ ಪರಮಸತ್ಯ ಅಂತ ನಾವು ಅರ್ಥ ಮಾಡ್ಕೋಬೇಕು ಅಂತಂದರೆ ಅವನ ಒಂದು ಉಪದೇಶದ ಅಗತ್ಯ ನಮಗಿದೆ. ಅಂದರೆ ಅವನೇ ನಮಗೆ ತಿಳಿಸ್ಬೇಕು, ಅಥವಾ ಅವನ ಮೂಲಕನೇ ನಮಗೆ ಅರಿವಿಗೆ ಬರಬೇಕೇ ಹೊರತು ನಾವಾಗಿ ನಾವೇ ಅದನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ವೇದಗಳ ಮೂಲಕನೂ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅವನು ಹೇಳಿದ್ರೇ ನಮಗೆ ಅರ್ಥ ಆಗೋದು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಭಗವದ್ಗೀತೆನ ಅವನೇ ತಾನೇ ಹೇಳಿರೋದು. ಆ ಭಗವದ್ಗೀತೆ ಅಂತ ಒಂದು ದಿವ್ಯ ಜ್ಞಾನದ ಸಾರರೂಪವಾದಂತಹ ಪ್ರಮಾಣವಾಗಿದೆ. ಅಂದರೆ ಯಾರು ಭಗವಂತನನ್ನ ತಿಳ್ಕೊಳ್ಳೋದಕ್ಕಾಗದೆ ಗೊಂದಲದಲ್ಲಿರ್ತಾರೋ ಅವರಿಗೆ ಈ ಉಪದೇಶವನ್ನು ಮಾಡಿರೋದು ಭಗವಂತ ಅರ್ಜುನನಿಗೆ ಅಲ್ವಾ. ಅಂಥ ಗೊಂದಲದಲ್ಲಿ ನಾವು ಇರ್ತೀವಿ. ಆದರೆ ಭಗವಂತನ ಕೃಪೆ ಅನುಗ್ರಹ ಇಲ್ಲದೆ ನಮಗೂ ಕೂಡ ಭಗವದ್ಗೀತೆ ಆಗಿರ್ಬೋದು, ಅವನ ವಿಚಾರ ಯಾವುದೇ ಆಗಿರ್ಬೋದು, ನಮ್ಗೆ ಅರ್ಥ ಆಗಲ್ಲ. ನಾನು ಓದಿ ತಿಳ್ಕೊಂಬಿಟ್ಟೆ, ನಾನು ಅರ್ಥ ಮಾಡ್ಕೊಂಬಿಟ್ಟೆ ಅಂತಂದರೆ ಅದು ಸಾಧ್ಯನೇ ಇಲ್ಲ.
ಅದು ಕೂಡ ನಮ್ಮ ಬುದ್ಧಿಮಟ್ಟಕ್ಕೆ ನಾವು ತಿಳ್ಕೊಂಡಿರ್ತೀವಿ ಅಷ್ಟೇ. ಭಗವಂತ ಹೇಗಿದ್ದಾನೋ ಹಾಗೆ ತಿಳ್ಕೊಬೇಕು ಅಂತಂದರೆ ಅದು ಅವನ ಅನುಗ್ರಹ ಇಲ್ಲದೆ ಸಾಧ್ಯನೇ ಇಲ್ಲ. ಅದಕ್ಕೆ ಭಗವದ್ಗೀತೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಗ್ರಂಥ. ಅದರಲ್ಲಿ ಭಗವಂತ ಸ್ವಯಂ ಹೇಳಿರುವಂಥ ವಿಷಯಗಳಿರೋದ್ರಿಂದ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಇಲ್ಲಿ ದಿವ್ಯ ಜ್ಞಾನದ ಸಾರ ರೂಪ ಯಾವುದು ಅಂತಂದರೆ ಭಗವದ್ಗೀತೆ. ಅದರಲ್ಲಿ ಪ್ರಮಾಣ ಅಂದರೆ ಏನೋ ಭಗವಂತನೇ ಹೇಳಿರುವಂಥ ವಿಷಯಗಳು ಯಾವಾಗ ಅವನೇ ಹೇಳ್ತಾನೋ ಅದು ನಿಜವಾಗ್ಲೂ ಅನುಗ್ರಹ ಆಗುತ್ತೆ ಅಂತಂದ್ಬಿಟ್ಟು, ಸ್ವಯಂ ಶ್ರೀಕೃಷ್ಣನ ಅನುಗ್ರಹ ಇಲ್ಲದೆ ಭಗವಂತನನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಶ್ರೀಕೃಷ್ಣ ಈ ಭೌತಿಕ ಜಗತ್ತಲ್ಲಿದ್ದಾಗ ಯಾರಿಗೆ ಅಂಥ ಜ್ಞಾನ ಸಿಕ್ತು ಅಂತಂದರೆ ಅರ್ಜುನ ಮತ್ತು ಉದ್ಧವರಿಗೆ. ಇವರಿಬ್ಬರಿಗೂ ವಿಶಿಷ್ಟವಾದಂತಹ ಕೃಪೆಯನ್ನು ಭಗವಂತ ತೋರಿಸ್ತಾನೆ. ಬೇರೆಯವ್ರಿಗೆ ಅರ್ಥ ಆಗ್ಲಿಲ್ವಾ ಅಂತಲ್ಲ, ಭಗವಂತ ಯಾರ ಮೇಲೆ ಕೃಪೆ ತೋರಿಸಿ ಏನು ವಿಷಯಗಳನ್ನು ಹೇಳ್ಕೊಡ್ತಾನೋ ಅದು ಅವ್ರಿಗೆ ಅರ್ಥ ಆಗೇ ಆಗುತ್ತೆ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನಿಸ್ಸಂದೇಹವಾಗಿಯೂ ಭಗವಂತನು ಕುರುಕ್ಷೇತ್ರ ರಣಭೂಮಿಯಲ್ಲಿ ಅರ್ಜುನನಿಗೆ ಯುದ್ಧ ಮಾಡಲು ಪ್ರೋತ್ಸಾಹಿಸುವಷ್ಟಕ್ಕಾಗಿ ಭಗವದ್ಗೀತೆಯನ್ನು ಬೋಧಿಸಿದನು. ಹೀಗಿದ್ದರೂ ಭಗವದ್ಗೀತೆಯ ದಿವ್ಯಜ್ಞಾನವನ್ನು ಪೂರ್ಣ ಮಾಡಲು ಶ್ರೀಕೃಷ್ಣನು ಉದ್ಧವನಿಗೆ ಬೋಧಿಸಿದನು. ಉದ್ಧವನು ತನ್ನ ಕಾರ್ಯವನ್ನು ಪೂರೈಸಬೇಕು ಮತ್ತು ಭಗವದ್ಗೀತೆಯಲ್ಲಿ ತಾನು ಹೇಳಿರುವ ಜ್ಞಾನವನ್ನು ಪ್ರಸಾರ ಮಾಡಬೇಕು ಎಂದು ಶ್ರೀಕೃಷ್ಣನು ಅಪೇಕ್ಷಿಸಿದ್ದನು. ನೋಡಿ, ಇಲ್ಲಿ ಭಗವಂತ ಕುರುಕ್ಷೇತ್ರ ರಣಭೂಮಿಯಲ್ಲಿ ಅರ್ಜುನನಿಗೆ ಯುದ್ಧ ಮಾಡು, ನೀನು ಯುದ್ಧ ಮಾಡಬೇಕಾಗಿರೋದು ನಿನ್ನ ಕರ್ತವ್ಯ ಅಂತ ಪ್ರೋತ್ಸಾಹ ಮಾಡೋದಕ್ಕೋಸ್ಕರ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಭಗವದ್ಗೀತೆಯನ್ನು ಅಲ್ಲಿ ಬೋಧಿಸಿದ್ದಾನೆ ಭಗವಂತ. ಹೀಗಿದ್ರೂ ಕೂಡ ಆ ಭಗವದ್ಗೀತೆಯ ದಿವ್ಯಜ್ಞಾನವನ್ನು ಪೂರ್ತಿ ಮಾಡೋದಕ್ಕೋಸ್ಕರ ಈಗ ಬೋಧನೆ ಮಾಡಿ ಅಷ್ಟು ಮಾಡಿಬಿಟ್ರೆ ಆಯಿತಾ, ಅದನ್ನು ಇನ್ನೂ ಫುಲ್ಫಿಲ್ ಮಾಡಬೇಕಲ್ಲ. ಅದರಲ್ಲಿರೋ ವಿಚಾರಗಳು ನಮಗೆ ಗೊತ್ತಿದ್ರೆ ಗೊತ್ತಾಗುತ್ತೆ. ಅವನೇನು ಹೇಳ್ತಾನೆ, ಯಾರು ನನಗೆ ತುಂಬ ಪ್ರೀತಿ ಪಾತ್ರರು ಅಂತಂದರೆ ನನ್ನ ವಿಷಯವನ್ನು ತಿಳ್ಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಲ್ಲದೆ ಬೇರೆಯವ್ರಿಗೂ ಅದನ್ನು ಹೇಳ್ತಾರೋ ಅಂಥವ್ರು ಅಂತ ಹೇಳ್ತಾನೆ. ಸೊ ಇಲ್ಲಿ ಅರ್ಜುನನಿಗೆ ಹೇಳ್ಕೊಟ್ಟ, ನೀನು ಮಾಡೋದು ಸರಿಯಲ್ಲ, ನೀನು ಯೋಚನೆ ಮಾಡ್ತಾ ಇರೋದು ಸರಿಯಾ ಅಲ್ಲ, ಇದನ್ನೆಲ್ಲ ಮಾಡಿಸ್ತಿರೋ ನಾನು, ನೀನು ಬರೀ ನಿಮಿತ್ತನಾಗುವ. ಯಾಕಂದರೆ ನಾನು ಆಲ್ರೆಡಿ ಡಿಸೈಡ್ ಮಾಡಿದ್ದೀನಿ ಯಾರು ಸಾಯಬೇಕು ಯಾರು ಸಾಯಬಾರ್ದು ಅಂತ. ನೀನಲ್ಲ ಯುದ್ಧ ಮಾಡ್ತಾ ಇರೋದು, ನಿನ್ನ ಮೂಲಕ ನಾನೇ ಮಾಡ್ತಾ ಇರೋದು. ಸೊ ನೀನು ಬರೀ ನಿಮಿತ್ತನಾಗಷ್ಟೇ. ನಿನ್ನ ಕರ್ತವ್ಯ ದೃಷ್ಟಿಯಿಂದ ನೀನು ಕೆಲಸ ಮಾಡು, ನನಗೆಲ್ಲ ಸಮರ್ಪಣೆ ಮಾಡು ಅಂತ ಹೇಳ್ತಾನೆ ಭಗವದ್ಗೀತೆಯಲ್ಲಿ ಅಲ್ವಾ. ಆ ಒಂದು ದಿವ್ಯ ಜ್ಞಾನವನ್ನು ಪೂರ್ತಿ ಮಾಡೋದಕ್ಕೋಸ್ಕರ ಇಲ್ಲಿ ಉದ್ಧವನಿಗೆ ಬೋಧಿಸ್ತಾನೆ. ಬರೀ ನೀನು ತಿಳ್ಕೊಂಡಿರೋದು ಅಷ್ಟೇ ಅಲ್ಲ, ಈಗ ನೀನು ಬದರಿಕಾಶ್ರಮಕ್ಕೆ ಹೋಗಿ ಅಲ್ಲಿ ನೀನು ನನ್ನ ಕಾರ್ಯವನ್ನು ಪೂರೈಸಬೇಕು. ಅಂದರೆ ಉದ್ಧವ ತನ್ನ ಕಾರ್ಯವನ್ನು ಪೂರೈಸಬೇಕು ಅಂತ ಭಗವದ್ಗೀತೆಯಲ್ಲಿ ನಾನು ಹೇಳಿರುವಂಥ ಜ್ಞಾನ ಇದೆಯಲ್ಲ ಅದನ್ನು ಕೂಡ ನೀನು ಪ್ರಸಾರ ಮಾಡಬೇಕು ಅಂತ ಕೃಷ್ಣ ಇಷ್ಟಪಡ್ತಾನೆ. ಅಂದರೆ ಈ ಒಂದು ಜ್ಞಾನ ಇಲ್ಲಿಗೆ ನಿಲ್ಲಬಾರ್ದು, ಈ ಜ್ಞಾನವನ್ನು ತಗೊಂಡೋಗಿ ಅಲ್ಲೂ ಕೂಡ ನೀನು ಎಲ್ಲ ಕಡೆ ಪ್ರಸಾರ ಮಾಡಬೇಕು ಅಂತಂದ್ಬಿಟ್ಟು ಇಷ್ಟಪಡ್ತಾನೆ. ಶ್ರೀಕೃಷ್ಣನು ಸಕಲ ವೇದ ಜ್ಞಾನದ ಮೂಲವಾಗಿದ್ದಾನೆ ಎಂಬುದನ್ನು ಈ ಶ್ಲೋಕದಿಂದ ವೇದವಚನಗಳಲ್ಲಿ ಆಸಕ್ತರಾದವರೂ ಕೂಡ ತಿಳಿದುಕೊಳ್ಳಬಹುದು. ವೇದಗಳ ಅಧ್ಯಯನದಿಂದ ದೇವೋತ್ತಮ ಪರಮಪುರುಷನನ್ನು ಅರಿಯಲಾಗದವರು ಉದ್ಧವನಂತಹ ಭಗವದ್ಭಕ್ತರಲ್ಲಿ ಒಬ್ಬರ ಆಶ್ರಯ ಪಡೆಯಬೇಕು. ಆ ಮೂಲಕ ದೇವೋತ್ತಮ ಪರಮಪುರುಷನ ಜ್ಞಾನದಲ್ಲಿ ಪ್ರಗತಿ ಸಾಧಿಸಬಹುದು. ಅಂದರೆ ಇಲ್ಲೇನು ಹೇಳ್ತಾ ಇದ್ದಾರೆ, ಈ ಶ್ಲೋಕದಿಂದ ನಮಗೆ ಗೊತ್ತಾಗುತ್ತೆ ಏನು ಅಂತಂದರೆ ಶ್ರೀಕೃಷ್ಣನೇ ಸಕಲ ವೇದ ಜ್ಞಾನದ ಮೂಲ ಅಂತಂದ್ಬಿಟ್ಟು. ಯಾಕಂದರೆ ಈ ಒಂದು ಶ್ಲೋಕದಲ್ಲಿ ಹೇಳಿದಾರಲ್ಲ, ಅದಕ್ಕೋಸ್ಕರ ನಾವು ಆ ರೀತಿ ತಿಳ್ಕೋಬೇಕು. ಆಮೇಲೆ ವೇದ ವಚನಗಳಲ್ಲಿ ಯಾರು ವೇದಗಳನ್ನೇ ನಂಬುತ್ತಾರೋ, ವೇದಗಳಲ್ಲಿ ಏನಿದೆಯೋ ಅದರಲ್ಲೇ ಆಸಕ್ತರಾಗಿರ್ತಾರೋ ಅಂಥವರು ಕೂಡ ಇದರಿಂದ ತಿಳ್ಕೊಳ್ಬೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ವೇದಗಳಿಂದ ದೇವೋತ್ತಮ ಪರಮಪುರುಷನನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ ಅಂತ ಬ್ರಹ್ಮ ಸಂಹಿತೆ ಹೇಳುತ್ತೆ. ವೇದಗಳ ಅಧ್ಯಯನದಿಂದ ನಾವು ವೇದಗಳನ್ನೆಲ್ಲ ಓದಿದಾಗ ನಮಗೇನು ಗೊತ್ತಾಗತ್ತೆ, ಭಗವಂತ ಯಾರು ಅಂತಂದರೆ ಅವನ ಬಗ್ಗೆ ನಮಗೆ ವಿಷಯಗಳು ಗೊತ್ತಾಗತ್ತೆ. ಆದರೆ ಯಾರು ವೇದಗಳ ಅಧ್ಯಯನ ಮಾಡಿ ಕೂಡ ನಮಗೆ ಗೊತ್ತಾಗೋದಿಲ್ವೋ ಅಂಥವ್ರು ಏನು ಮಾಡಬೇಕು, ಅದಕ್ಕಿರುವಂಥ ಒಂದೇ ಒಂದು ದಾರಿ ಏನಪ್ಪ ಅಂತಂದರೆ ಉದ್ಧವನಂತಹ ಭಕ್ತರಲ್ಲಿ ಯಾರಾದರೂ ಒಬ್ಬರು ಭಗವದ್ ಭಕ್ತರು ಇರ್ತಾರಲ್ಲ ಅವ್ರ ಆಶ್ರಯವನ್ನು ಪಡ್ಕೋಬೇಕು. ಆ ಮೂಲಕ ನಾವು ಆ ಭಗವಂತನ ಜ್ಞಾನದಲ್ಲಿ ನಾವು ಪ್ರಗತಿಯನ್ನು ಸಾಧಿಸಬಹುದು. ಈ ರೀತಿ ನಾವು ಈ ಆಧ್ಯಾತ್ಮಿಕ ಪ್ರಗತಿಯಲ್ಲಿ ಮುನ್ನಡೆಯನ್ನು ಸಾಧಿಸಬಹುದು. ಈಗ ಉದ್ಧವನಂತ ಭಗವದ್ ಭಕ್ತರು ಸಿಕ್ಕೋದೆಲ್ಲಪ್ಪ ನಮಗೆ, ಇವಾಗ ಎಲ್ಲಿ ಹುಡ್ಕೊಂಡು ಹೋಗ್ಬೇಕು ನಾವು
ಅಂತ ನಾವು ಅನ್ಕೊಳ್ತೀವಲ್ವಾ, ಎಲ್ಲೂ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ. ಈ ರೀತಿಯ ಶುದ್ಧ ಭಕ್ತರು ಯಾರಿರ್ತಾರೋ ಅಂಥವರು ವ್ಯಾಖ್ಯಾನವನ್ನ ಬರೆದಿರ್ತಾರೆ, ಭಾವಾರ್ಥಗಳನ್ನ ಬರೆದಿರ್ತಾರಲ್ಲ, ಅಂಥದನ್ನ ಓದಿದ್ರು ಕೂಡ ಅಂಥವರ ಸಂಘದಲ್ಲಿ ನಾವು ಇದ್ದಾಗೆ. ಯಾಕಂದ್ರೆ ಈ ಕಾಲದಲ್ಲಿ ಅಂಥ ಶುದ್ಧ ಭಕ್ತರು ಸಿಗೋದು ಕಷ್ಟ ನಮಗೆ. ಶುದ್ಧ ಭಕ್ತರು ಯಾರೇ ಆಗಿರ್ಬೋದು, ಅಂಥವ್ರು ಬರ್ದಿರುವಂಥ ಭಾವಾರ್ಥಗಳನ್ನ ಓದಿದಾಗ ಅವ್ರ ಜೊತೆನೆ ನಾವು ಇದ್ದಂಗಾಗತ್ತೆ. ಅವ್ರು ಏನು ತಿಳ್ಕೊಂಡಿದಾರೋ ಅದನ್ನ ಅವರು ನಮಗೆ ಹೇಳ್ಕೊಡ್ತಾರೆ. ಅದಕ್ಕೋಸ್ಕರ ಅದರಿಂದ ಏನಾಗುತ್ತೆ, ನಾವು ಕೂಡ ಅದರಲ್ಲಿ ಆ ಜ್ಞಾನದಲ್ಲಿ ಪ್ರಗತಿಯನ್ನ ಸಾಧಿಸೋದಕ್ಕೆ ನಮಗೆ ಈಸಿ ಆಗುತ್ತೆ. ವೇದಗಳಿಂದ ದೇವೋತ್ತಮ ಪರಮಪುರುಷನನ್ನ ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟವೆಂದು ಬ್ರಹ್ಮ ಸಂಹಿತೆ ಹೇಳುತ್ತದೆ. ಆದರೆ ಅವನಂತಹ ಪರಿಶುದ್ಧ ಭಕ್ತನಿಂದ ಅವನನ್ನು ಸುಲಭವಾಗಿ ತಿಳಿಯಬಹುದು. ಅಂದ್ರೆ ಏನು, ವೇದಗಳ ಮುಖಾಂತರ ನಾವು ಇದನ್ನ ತಿಳ್ಕೊಂಡ್ಬಿಡಬಹುದು ಅಂತ ಅನ್ಕೊಂಡಿದ್ರೆ ಅದು ಬಹಳ ಕಷ್ಟ. ಯಾಕಂದ್ರೆ ಬ್ರಹ್ಮ ಸಂಹಿತೆನೇ ಹೇಳುತ್ತೆ, ಬ್ರಹ್ಮನೇ ಹೇಳ್ತಾನೆ ಭಗವಂತನನ್ನ ವೇದಗಳಿಂದ ಕೂಡ ತಿಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆದರೆ ಉದ್ಧವನಂತ ಪರಿಶುದ್ಧ ಭಕ್ತರು ಇರ್ತಾರಲ್ಲ, ಆ ಭಕ್ತನಿಂದ ನಾವು ಅವನನ್ನ ಸುಲಭವಾಗಿ ತಿಳ್ಕೋಬಹುದು. ಬದರಿಕಾಶ್ರಮದಲ್ಲಿ ವಾಸಿಸುತ್ತಿದ್ದ ಮಹರ್ಷಿಗಳ ಮೇಲೆ ಕೃಪೆ ಇಟ್ಟು ತನ್ನ ಪರವಾಗಿ ಮಾತನಾಡಲು ಉದ್ಧವನಿಗೆ ಶ್ರೀಕೃಷ್ಣನು ಅಧಿಕಾರವಿತ್ತನು. ಹಾಗೆ ಅಧಿಕೃತನಾಗದೆ ಭಗವಂತನ ಭಕ್ತಿ ಸೇವೆಯನ್ನು ಅರಿತುಕೊಳ್ಳಲು ಅಥವಾ ಬೋಧಿಸಲು ಸಾಧ್ಯವಾಗುವುದಿಲ್ಲ. ಈಗ ನೋಡಿ, ಬದರಿಕಾಶ್ರಮದಲ್ಲಿ ವಾಸ ಮಾಡ್ತಾ ಇದ್ದಂತಹ ಮಹರ್ಷಿ ಮೇಲೆ ಕೃಪೆ ಇಟ್ಟು ತನ್ನ ಪರವಾಗಿ ಮಾತಾಡು ಅಂತ ಅಂದ್ಬಿಟ್ಟು ಉದ್ಧವನಿಗೆ ಶ್ರೀಕೃಷ್ಣ ಅಧಿಕಾರವನ್ನ ಕೊಡ್ತಾನೆ. ಇಲ್ಲಿ ಒಂದು ವಿಷಯನ ಅರ್ಥ ಮಾಡ್ಕೋಬೇಕು, ನಮಗೆ ನಮ್ಮ ಗುರುಗಳು ಅಧಿಕಾರವನ್ನ ಕೊಡಬೇಕು, ಆಗ ನಾವು ಬೇರೆಯವರಿಗೆ ಹೇಳೋದಕ್ಕೆ ಸಾಧ್ಯ ಆಗೋದು. ಅಲ್ಲಿವರೆಗೂ ನಾವು ಬೇರೆಯವ್ರಿಗೆ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಅವನಿಗೆ ಅರ್ಹತೆ ಇದೆ ಅಂತ ಗೊತ್ತಾಗಿ ನೀನು ಹೋಗ್ಬಿಟ್ಟು ನನ್ನ ವಿಷಯಗಳನ್ನು ಅಲ್ಲಿ ಹೇಳು ಅಂತಂದ್ಬಿಟ್ಟು ಅವನಿಗೆ ಅಧಿಕಾರ ಕೊಟ್ಟು ಹೇಳ್ತಾರೆ. ಆ ರೀತಿ ಅಧಿಕೃತನಾಗದೆ ಭಗವಂತನ ಭಕ್ತಿ ಸೇವೆನ ಅರ್ಥ ಮಾಡ್ಕೊಳ್ಳೋದಕ್ಕೂ ಆಗಲ್ಲ, ಆಮೇಲೆ ಬೋಧನೆ ಮಾಡೋದಕ್ಕೂ ಆಗೋದಿಲ್ಲ. ಈಗ ನೋಡಿ, ನಮಗೆ ಭಗವಂತನ ವಿಚಾರ ಅರ್ಥ ಆಗಬೇಕು ಅಂತಂದರೆ ಭಗವಂತನ ಕೃಪೆ ನಮ್ಮ ಮೇಲೆ ಆಗಿರಬೇಕು, ಗುರುಗಳ ಕೃಪೆ ನಮ್ಮ ಮೇಲೆ ಆಗಿರಬೇಕು, ಆಗಲೇ ನಮ್ಗೆ ಅರ್ಥ ಆಗೋದು. ಮತ್ತು ನಾವು ಬೇರೆಯವ್ರಿಗೆ ಹೇಳಬೇಕು ಅಂತಂದ್ರು ಆ ಅರ್ಹತೆ ನಮಗೆ ಬರಬೇಕು ಅಂತಂದರೆ ಆ ಭಗವಂತನ ಮತ್ತು ಗುರುಗಳ ಕೃಪೆ ಆದ್ರೇ ನಮಗೆ ಬೇರೆಯವ್ರಿಗೆ ಹೇಳೋದಕ್ಕಾಗೋದು. ಇಲ್ಲ ಅಂತಂದರೆ ನಮಗೆ ಎಷ್ಟೇ ಗೊತ್ತಿದ್ರೂ ಕೂಡ ಬೇರೆಯವ್ರಿಗೆ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಗೆ ಹೇಳೋಕ್ಕಾಗ್ತಾ ಇದೆ ಅಂತಂದರೆ ಆ ಗುರು ಗೋವಿಂದನ ಕೃಪೆ ನಮ್ಮ ಮೇಲಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಇದರ ಮುಂದುವರೆದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.